ಸವಿತವ ನೀನು ಈ ಕಡೆ ನಮ್ಮ ಮನೆ ಹಿಂದೆ ಹಿತ್ತಲ್ದಾಗ ಅಲ್ಲೆಲ್ಲ ನೋಡಿರಲ್ಲ. ಮನೆಗೆ ಬಂದಾಗಿಂದ ಬರೀ ಮನೆಯ ಕೆಲಸ ಅವು ಇವು ಆಗ್ಬಿಟ್ಟವು. ಬಾ ಅಲ್ಲಿ ಹಿತ್ತಲ್ದಾಗೆಲ್ಲ ಗಿಡ ಎಲ್ಲ ಚಲೋ ಬೆಳೆದಾವು, ನಿಂಗೆ ತೋರಿಸ್ತೀನಿ. ಹ್ಞೂ ಲಲಿತವ, ನಾನು ಈ ಮನೆಗೆ ಬಂದಿನಿ ಬರೀ ಮನೆ ಒಳಗೆ ಹೊರಗೆ ಅದನ್ನ ಬಿಟ್ರೆ ಅಲ್ಲಿ ಅತ್ತಾಗ ಹಿತ್ತಲ್ದಾಗ ಒಂದು ಸ್ವಲ್ಪ ಬಾಂಡೆ ತಿಕ್ತೀನಲ್ಲ ಅಲ್ಲಷ್ಟ ನೋಡಿ ನೋಡಿ. ಈ ಮನೆ ಸುತ್ತಮುತ್ತಲು ಹೆಂಗೈತನ್ನೋದ ನೋಡಿಲ್ಲ ನೋಡಿ ನಾನಂತೂ. ಅದಕ್ಕೆ ಇವತ್ತು ತೋರಿಸ್ತೀನಿ ಬಾ ನಿನಗೆ ಮನೆ ಸುತ್ತಲೂ ಮುತ್ತಲು ಎಲ್ಲ ಹೆಂಗೈತಿ ಅನ್ನೋದು. ಅನ್ನಂಗೆ ಹಿತ್ತಲ್ದಾಗ ಒಂದು ಸ್ವಲ್ಪ ಕಸವು ಬೆಳೆದಾವು, ಅವನ್ನೆಲ್ಲ ತೆಗೆದು ಒಂದು ಸ್ವಲ್ಪ ನಾವು ತರಕಾರಿ ಹಾಕೋಣ. ಇವು ಮೆಂತ್ಯಕಾಳು ಆಮೇಲೆ ಕೊತ್ತಂಬರಿ ಕಾಳು ಇವನ್ನೆಲ್ಲ ಹಾಕಿದ್ವಿ ಅಂದ್ರೆ ನಮಗೆ ಮನೆಗೆ ಸೊಪ್ಪು ತರಕಾರಿ ಎಲ್ಲ ಸಿಗ್ತೈತಿ, ಹೌದಿಲ್ಲ ಲಲಿತವ? ಇಂಥವೆಲ್ಲ ಭಾರಿ ಓಡ್ತಾವ ಬಿಡು ನಿನ್ನ ತಲೆಯಾಗ. ಹೂನ ಹೊರಗಡೆ ರೊಕ್ಕ ಕೊಟ್ಟು ತರೋದು ತಪ್ಪತೈತಿ, ಅದ್ರಾಗ ಏನು ದೊಡ್ಡ ತಲೆ ಓಡಿಸೋ ಅಂಥದ್ದು ಹಿತ್ತಲ ಜಾಗ ಐತಿ. ನಾನು ಅವತ್ತು ಬಂದೆಲ್ಲ, ಬಂದು ಮದುವೆಯಾಗಿ ಬಂದಮೇಲೆ ಒಂದು 2-3 ದಿನ ಆದಮೇಲೆ ಸ್ವಲ್ಪ ನಾ ಖಾಲಿ ಆದಮೇಲೆ ಮಾಡಿದ್ರಾತಂತ ಅಂದ್ಕೊಂಡೆ. ಆದ್ರೆ ನಂಗೆ ಟೈಮ ಸಿಗ್ಲಾರ್ದಂಗೆ ಆಗ್ಬಿಟ್ಟೈತಿ. ಈಗ ಹೆಂಗೋ ಇಬ್ಬರು ಖಾಲಿ ಅದೀವಲ್ಲ, ಬಾ ಮೊದಲು ಅಲ್ಲಿ ಎಲ್ಲಿ ಏನು ಬೆಳೆಯೋಣ ಅನ್ನೋದು ಹೇಳ್ತೀನಿ, ಬಾ ಹೋಗೋಣ. ಸರಿ ನಡಿಯವ್ವ ನಡಿ, ಅದು ಏನು ತೋರಿಸ್ತಿದ್ದೆ ಅಲ್ಲಿ ಏನು ಬಿತ್ತಬೇಕು ಏನು ಮಾಡೋಣ ಅಂತ ಹೇಳ್ತಿದ್ದಿ, ನೋಡೋಣ ನಡಿ. ಯವ್ವ ಲಲಿತವ್ವ, ಎಷ್ಟು ಮಸ್ತ್ ಐತಲ್ಲ ನಮ್ಮ ಮನೆಯಿಂದ. ಹಾಂ ನಾನು ನೋಡಿಲ್ಲಲ್ಲ. ಯಪ್ಪ ಎಷ್ಟು ಮಸ್ತ್ ಬೆಳೆದೈತೆ ನೋಡ ಇಲ್ಲಿ. ಯವ್ವ ಅದಲ್ದ ಹುಲ್ಲು ನೋಡ ಎಷ್ಟು ಮೆತ್ತಗೈತಿ, ಒಳ್ಳೆ ಗಾದಿ ಇದ್ದಂಗೆ ಐತಲ್ಲ. ಏನಾಗೈತಿ ಲೇ ಸವಿ ಏನೀಗ ಹಿಂಗೆ ಅದಕ್ಕೆ ಹುಲ್ಲಿನ ಮೇಲೆ ಬಿದ್ದು ಉಳ್ಳಾಡಕುಂತಿಯಲ್ಲ? ಅಯ್ಯೋ ಲಲಿತವ್ವ, ನನಗಂತೂ ಇದನ್ನ ಬಿಟ್ಟು ಎದ್ದಾಕೆ ಮನ್ಸ ಬರವಲ್ದ. ಯಪ್ಪ ಎಷ್ಟು ಮೆತ್ತಗೈತಿ ಗೊತ್ತೇನ. ಬಾ ನೀನು ಇಲ್ಲೇ ಮಕ್ಕೋ ಬಾ ನೋಡ್ಲಿ. ಯವ್ವ ಗಾದಿ ಮೇಲೆ ಮಕ್ಕೊಂಡಂಗೆ ಆಗೈತಲ್ಲ. ನಾನಂತೂ ಇನ್ಮೇಲೆ ಬ್ಯಾಸಿಗ್ಯಾಗ ಇಲ್ಲೇ ಬಂದು ಮಕ್ಕೊಂಡ್ಬಿಡ್ತೀನಿ ನೋಡು. ಇಲ್ಲಿಂದ ಎಲ್ಲೂ ಎದ್ದೋಗಂಗಿಲ್ಲವ. ಆ ಒಳಗಡೆ ಕುದಿಯಾಗ ಮಕ್ಕೊಳಕ್ಕಿಂತ ಇಲ್ಲ ಆರಾಮ ಗಾಳಿಗೆ ಮಸ್ತ್ ಮಕ್ಕೋಬೋದು ನೋಡು. ಸವಿತವ ಮೊದ್ಲು ಎದ್ದಳ, ಏನಿನ ಇಲ್ಲೇ ಮಕ್ಕೊಂಡ್ಬಿಟ್ಟಿಯಲ್ಲ, ಎದ್ದಳ ಮೇಲೆ. ಏನು ಭಾಳ ಇಷ್ಟ ಆತನ ಇದು ಹುಲ್ಲಿಗಿಲ್ಲೆಲ್ಲ? ಹೂನ ಲಲಿತವ್ವ, ಇಷ್ಟು ದಿನ ಆತ ನಾ ಬಂದು ನೀನು ಒಂದು ಸಲನೂ ಇಲ್ಲಿ ಕರ್ಕೊಂಬಂದಿಲ್ಲಲ್ಲ ಯವ್ವ. ಎಷ್ಟು ಮಸ್ತ್ ಐತಿ ನೋಡು, ಗಿಡ ಪಡ ಹುಲ್ಲು ಗಿಲ್ಲು ಎಷ್ಟು ಮಸ್ತ್ ಬೆಳೆದವು. ನಂಗಂತೂ ಈ ಜಾಗ ಭಾಳ ಇಷ್ಟ ಆತಪ್ಪ. ಇನ್ನು ಮೇಲೆ ಮನ್ಯಾಗೆಲ್ಲ ಕೆಲಸ ಮುಗಿದ್ಮೇಲೆ ಸೀದಾ ಇಲ್ಲೇ ಬಂದು ಕುತ್ಕೊಂಡ್ಬಿಡ್ತೀನಿ ನೋಡು. ನೀನು ಅಷ್ಟೇ ಇಲ್ಲೇ ಎಲ್ಲರ ರಾಟಿ ಹಾಕ್ಬಿಡು, ಆರಾಮ್ ನೀನು ಹೊಲ್ಕೋಂತ ಕುತ್ಕೊ, ನಾ ಆರಾಮ್ ಹುಲ್ಲು ಮೇಲೆ ಕುತ್ಕೊಂಡು ಇದೇನದು ಗುಂಡಿ ಹುಕ್ಸ್ ಗಿಕ್ಸ್ ಎಲ್ಲ ಹಚ್ತೀನಿ ಇದಕ್ಕೆ ಬ್ಲೌಜಿಗೆ. ಇನ್ಮೇಲೆ ಹಂಗ ಮಾಡೋಣ ಲಲಿತವ್ವ. ಸರಿ ತಗೋರಯ್ಯವ್ವ, ಪುಣ್ಯಕಾಯಿ ಇಲ್ಲೇ ಬಂದು ಊಟ ಮಾಡೋಣ ಅಂತ ಅನ್ಲಿಲ್ಲಲ್ಲ ನೀನು. ಅಯ್ಯ ಹೌದಲ್ಲ ಲಲಿತಾ, ಮರ್ತ ಬಿಟ್ಟು ನೋಡು. ಲಲಿತವ ಒಂದು ಸಲ ನಾನು ಇಲ್ಲಿ ಕುತ್ಕೊಂಡು ಊಟ ಮಾಡಾಕಬೇಕವ. ನೋಡು ಸುತ್ತಲೂ ಎಷ್ಟು ಮಸ್ತ್ ಐತಿ, ಒಳ್ಳೆ ಅದೇನು ಅಂತಾರಲ್ಲವ ಪಾರ್ಕ್ನಾಗ ಬಂದಂಗೆ ಆಗೈತಿ ನನಗಂತೂ. ಇನ್ಮೇಲೆ ಮಧ್ಯಾಹ್ನ ಊಟ ಇಲ್ಲೇ ಫಿಕ್ಸ್ ನೋಡು, ಇಲ್ಲೇ ಬಂದು ಊಟ ಮಾಡೋಣ. ಪ್ಲೀಜಾ ಲಲಿತವ. ಯವ್ವ ತಾಯಿ, ನಾ ಹಂಗ ಬರೀ ಮಾತಿಗಂದ್ರೆ ನೀನು ಅದನ್ನೇ ಹಿಡ್ಕೊಂಡ್ಬಿಟ್ಟಿಯಲ್ಲ. ಹಂಗಲ್ಲ ಲಲಿತವ, ನೋಡಿಲಿ ಎಷ್ಟು ಮೆತ್ತಗೈತಂಗ ಹುಲ್ಲು. ನಂಗಂತೂ ಎದ್ದಾಳಕ್ಕೆ ಮನಸ್ಸ ಬರವಲ್ದು. ನಂಗಂತೂ ಇಲ್ಲಿ ಕುತ್ಕೋಬೇಕು ಅಂತ ಅನ್ಸಾಕೊಂಡ್ಬಿಟ್ಟೈತಿ. ಸಾಕು ಎದ್ದಾಳ. ಇನ್ನು ಆ ಕಡೆ ಎಲ್ಲ ಹಿತ್ತಲ್ಲ ಅಲ್ಲೆಲ್ಲ ತೋರಿಸ್ತೀನಿ, ಅಲ್ಲೆಲ್ಲ ಇನ್ನೂ ಗಿಡ ಎಲ್ಲ ಮಸ್ತ್ ಬೆಳೆದೈತಿ, ಎದ್ದಾಳ. ಹೌದಾ, ಸರಿ ಬಾ ಅಲ್ಲೂ ನೋಡೋಣ. ಅಲ್ಲಿ ಇದಕ್ಕಿಂತ ಮಸ್ತ್ ಇತ್ತಂದ್ರೆ ಅಲ್ಲೇ ಕುತ್ಕೊಳೋಣ, ಇಲ್ಲ ಅಂದ್ರೆ ಅಲ್ಲೆಲ್ಲ ನೋಡಿ ವಾಪಸ್ ಇಲ್ಲೇ ಬಂದು ಕುತ್ಕೊಳೋಣ ನಾವು, ಸರಿನಾ? ಸರಿ ಆಯ್ತು ಬಾ. ಒಂದು, 2, 3, 4, 5. ಏನು ಮಾಡಾಕುಂತಿಲ್ಲ ಲಲಿತಿ ನೀನು? ಲಲಿತವ್ವ, ನಾವು ಸಣ್ಣರಿದ್ದಾಗ ಕುಂಟ್ಲಿ ಆಟಾಡ್ತಿದ್ವಲ್ಲ, ಹಿಂಗೆಲ್ಲ ಕಲ್ಲು ಏನಾರು ಸಿಕ್ಬಿಟ್ಟು ಅಂದ್ರೆ ಹಿಂಗೆ ಕುಂಟ್ಕೊಂತ ಆಟಾಡ್ಕೊಂತ ಹೋಗಿದ್ವಲ್ಲ, ಅದೇ ನೆನಪಾತ್ರ ನನಗೆ. ಅದಕ್ಕೆ ಕುಂಟ್ಲಿ ಆಡಕೂತಿದ್ದೆ ನೋಡು. ಬಾ ನೀನು ಇಬ್ರು ಸೇರಿ ಒಂದು ರೌಂಡ್ ಕುಂಟ್ಲಿಪಿನ ಆಟಾಡ್ಬಿಡೋಣ. ಲೇ, ನೀನು ಮದುವೆ ಆದ್ರೂ ಇನ್ನು ಸಣ್ಣ ಹುಡುಗಿ ಥರ ಆಟಾಡೋದು ಬಿಟ್ಟೇ ಇಲ್ಲಲ್ಲ ನೀನು? ಅಯ್ಯ, ಇದು ಒಳ್ಳೆ ಸರಿ ಹೋಯ್ತು ಬಿಡು. ಯಾಕೆ ಮದುವೆ ಆದಮೇಲೆ ಈ ಥರ ಎಲ್ಲ ಆಟಾಡಬಾರ್ದಂತ ಎಲ್ಲರ ಯಾವ್ದಾರ ಬುಕ್ನಾಗ ರೂಲ್ಸ್ ಮಾಡಿಟ್ಟಾರನ? ನೀನು ಹೇಳು, ಹಾಗೇನಿಲ್ಲ. ಅದೆಲ್ಲ ನಾವು ಎಲ್ಲಿದ್ರೇನೆ ಹೆಂಗಿದ್ರೇನೆ ನಮ್ಗೆ ಸಣ್ಣರಿದ್ದಾಗ ಏನು ಆಟಾಡ್ತಿದ್ವಿ ಅದನ್ನು ಈಗ ಆಟಾಡೋಕ್ಕೂ ನಂಗಂತೂ ಅಷ್ಟು ಖುಷಿ ಐತಿ ನೋಡು. ಇನ್ನು ಈಗಿನ ಕಾಲದ ಹುಡುಗರು ಮನೆಯಿಂದ ಹೊರಗಡೆ ಬರೋದೇ ಇಲ್ಲ, ಇಂಥವು ಆಟನೂ ಆಟಾಡೋಂಗಿಲ್ಲ. ಆದರೆ ನಮ್ಮ ಕಾಲದಲ್ಲೆಲ್ಲ ಹಾಗೆಲ್ಲಾಗಿತ್ತವ. ಸಣ್ಣರಿರ್ಬೇಕಾದ್ರೆ ಈ ಕುಂಟ್ಲಿ ಆಟಾಡೋದು, ಚೌಕಾಬಾರ ಆಟಾಡೋದು, ಕಣ್ಣ ಮುಚ್ಚಲ್ಲಿ ಆಟಾಡೋದು, ಕೆರೆ ದಡ ಆಟಾಡೋದು. ಯಪ್ಪ 1, 2 ನಾವು ಆಟಾಡಿದ್ದು ಎಷ್ಟು ಥರ ಆಟಾಡಿವಿ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಕೈತೆ ಗೊತ್ತೇನೆ ನಂಗೆ. ಅದಕ್ಕೆ ಈಗ ಈ ಸಾಲು ಕಲ್ಲಿದ್ವಲ್ಲ, ಅದು ನೋಡಿ ಕುಂಟ್ಲಿಪಿನ ನೆನಪಾತ್ ನೋಡು. ಅದಕ್ಕೆ ಅಲ್ಲಿಂದ ಕುಂಟ್ಕೊಂತ ಬಂದೆ ನಾನು.
ಹ್ಞೂ ನಿಜಲೇ ನೀನು ಹೇಳೋದು ಬರೋಬ್ಬರಿನೇ ಐತಿ. ಸಣ್ಣರಿದ್ದಾಗ ನಾವು ಎಷ್ಟೆಲ್ಲ ಆಟ ಆಡ್ತಿದ್ವಿ. ಈಗಿನ ಹುಡ್ರು ಅಷ್ಟು ಆಟನೇ ಆಡೋಂಗಿಲ್ಲ. ಆ ಮಣ್ಣಲ್ಲಿ ಅದೆಲ್ಲ ಆಟಾಡೋದು, ನೀರು ತೊಗೊಂಡು ಆಟಾಡೋದು ಎಷ್ಟು ಖುಷಿ ಅನಿಸ್ತಿತ್ತಪ್ಪ ಅವಾಗ. ನೀವು ಸಣ್ಣವರಿದ್ದಾಗ ಈ ಥರ ಕುಂಟ್ಲಿಪಿ, ಈ ಥರ ಚೌಕಾಬಾರ ಇವೆಲ್ಲ ಆಟಾಡಿರ, ಅಥವಾ ನೀವು ಸಣ್ಣವರಿದ್ದಾಗ ಯಾವ್ಯಾವ ಆಟಾಡಿದ್ರಿ ಅನ್ನೋದನ್ನು ದಯವಿಟ್ಟು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ತಪ್ಪದೆ ಕಮೆಂಟ್ ಮಾಡ್ಬೇಕೆಲ್ಲರೂ. ಸರಿ ಸರಿ, ನಾವು ಮಾತಾಡ್ಕೊತ ಗದಲ್ದಾಗ ಇಲ್ಲಿ ಎದಕ್ಕೆ ಬಂದ್ವಿ ಅನ್ನೋದನ್ನು ಮರ್ತು ಬಿಟ್ಟಿವಿ. ಬಾ ಈ ಕಡೆ ಎಲ್ಲ ನಿನಗೆ ತೋರಿಸ್ತೀನಿ ಹಿತ್ತಲ್ದಾಗೆಲ್ಲ ಹೆಂಗೈತೆ ಅನ್ನೋದನ್ನು. ಸರಿ ನಡಿ. ಅಲ್ಲ ಲಲಿತವ್ವ, ನಂಗೊಂದು ಅನುಮಾನ. ಏನ್ಲಿ ಅದ ಅಂಥದ್ದು ಅನುಮಾನ? ಅಲ್ಲ, ಈ ಹಿತ್ತಲ್ದಾಗ ಈ ಗಿಡ ಎಲ್ಲ ಹಚ್ಚಿ ಈ ಹುಲ್ಲನ್ನೆಲ್ಲ ಇಷ್ಟು ಚಂದ ನೋಡ್ಕೊಂಡಾರ ಯಾರ ಯವ್ವ ಮನ್ಯಾಗ? ಇದನ್ನೆಲ್ಲ ಇಷ್ಟು ದಿನ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ ಯಾರು? ಇದು ಕೃಷ್ಣ, ಆಮೇಲೆ ನಿಮ್ಮ ಮಾವಾರ ಅದಾರಲ್ಲ, ನಿಮ್ಮ ಬಾವಾರು, ಆಮೇಲೆ ಅತ್ತಿಯರು ಭಾಳ, ಅತ್ತಿಯರಿಗೆ ಏನೋ ಗಿಡ ಎಲ್ಲ ಬೆಳೆಸೋದು ಭಾಳ ಖುಷಿ ಅಂತಪ್ಪ ಅವರಿಗೆ. ಅದಕ್ಕೆ ಅವರ ನೋಡ್ಕೊಂಡಿದ್ದನ್ನು. ಹೌದಾ? ಪುಣ್ಯಕ ನಮ್ಮತ್ತಿ ನಮ್ಮ ಮೇಲೆ ಏನದ ಸೇಡ್ ಇಟ್ಟಾಳಲ್ಲ, ಕಿಡಿ ಕಾರ್ತಾಳಲ್ಲ, ಹಂಗೆ ಪುಣ್ಯಕ ಇವು ಗಿಡದ ಮೇಲೆ ಎಲ್ಲ ಕಿಡಿ ಕಾರಿಲ್ಲ. ಅದ ಒಂದು ದೊಡ್ಡ ಪುಣ್ಯ. ಸುಮ್ಮನೆ ಇರಲಿಪ್ಪ, ಮತ್ತು ಯಾವ ಟೈಮ್ನಾಗ ಹೆಂಗೆ ಆಸೆ ಬರ್ತಾರೆ ಏನೋ ಗೊತ್ತಾಗಲ್ಲ. ನಾವಿಬ್ರು ಈ ಕಡೆ ಬಂದಿರೋದನ್ನು ನೋಡಿ ಇವ್ರು ಏನೋ ಮಾತಾಡ್ಕೊಂತಿರ್ತಾರಂತಂದು ಸಂದಿಗೆ ಒಂದಾಗ ಆಸೆ ಬಂದು ನಿಂತ್ಕೊಳಕ್ಕೆ ಅದಾಳ ನಮ್ಮತ್ತಿ. ಸುಮ್ಮನೆ ಇದ್ ಬಿಡು, ಅವ್ರ ವಿಷಯ ಎಲ್ಲ ನಮ್ಗೆ ಯಾಕೆ. ಅದು ನಿಜಾನ ಬಿಡು. ಅಂದಾಗ ನೀನು ಎಲ್ಲೆಲ್ಲ ಏನೇನು ಬೀಜ ಹಾಕ್ತೀನಂತಂದಿಲ್ಲವ್ವ, ಎಲ್ಲೈತಿ ಜಾಗ? ಎಲ್ಲ ಕಡೆ ಹುಲ್ಲು ಬೆಳೆದ್ಬಿಟ್ಟೈತಿ ಮಸ್ತ್, ಇವನ್ನೆಲ್ಲ ತೆಗಿಯೋಕ್ಕಾಗತ್ತೇನೆ. ಸವಿ, ಇಲ್ಲೊಂದು ಸ್ವಲ್ಪ ಕಪ್ಪು ಮಣ್ಣು ಐತೆ ನೋಡು, ಇಲ್ಲಿ ಒಂದು ಸ್ವಲ್ಪ ಭಾಳ ಅವು ಇವು ಹುಲ್ಲು ಅವು ಇವು ಬೆಳೆದಾವು. ಇನ್ನೊಂದಿಷ್ಟು ತೆಗೆದು ಇಲ್ಲೊಂದು ಸ್ವಲ್ಪ ಸ್ವಚ್ಛ ಮಾಡಿದ್ವಿ ಅಂದ್ರೆ ಒಂದು 2-3 ಸಾಲು ಕೊತ್ತಂಬರಿ, ಒಂದು 2-3 ಸಾಲು ಮೆಂತೆ, ಒಂದು 2 ಸಾಲು ಸಬ್ಬಸಿಗೆ ಹಾಕ್ಬೋದು ನೋಡಿಲ್ಲಿ. ಎಲ್ಲ ಅಂದರೂ ಒಂದು ಮತ್ತು ಅವು ಇವನು ಒಂದು ಸ್ವಲ್ಪ ಹಾಕ್ಬೋದು ನೋಡಿಲ್ಲಿ. ಚಲೋ ಐತೆ ನೋಡಲಿ ಇಲ್ಲಿ ಮಣ್ಣು. ನೀನು ಹೇಳೋದ ಸರಿ. ಅಲ್ಲೆಲ್ಲ ಒಂದು ಸ್ವಲ್ಪ ಸ್ವಚ್ಛ ಮಾಡ್ಬೇಕು, ಯಾಕಂದ್ರೆ ಹುಲ್ಲಿಗಿಲ್ಲಿ ಬೆಳೆದಾವಲ್ಲ, ಸ್ವಲ್ಪ ಹುಷಾರಾಗಿ ಸ್ವಚ್ಛ ಮಾಡ್ಬೇಕು ಆ ಕಡೆ ಎಲ್ಲ. ಈಗ ನಾಳೆ ಹೊಲ್ದಾಗ ಹೋಗೋದೈತಲ್ಲ ನಮ್ದು, ಹೊಲ್ದಾಗ ಹೋಗೋದೆಲ್ಲ ಮುಗಿಲಿ, ಹೊಲ್ದಂಗೆ ಕೆಲಸ ಎಲ್ಲ ಒಂದು ಸ್ವಲ್ಪ ಮುಗಿಲಿ. ಅದಾದಮೇಲೆ ಇದಿಷ್ಟು ಸ್ವಚ್ಛ ಮಾಡಿ ಇಲ್ಲೊಂದು ಸ್ವಲ್ಪ ತರಕಾರಿ ಅವನು ಇವನು ಹಚ್ಚಂತೇಳಿ. ಹಂಗೆ ಮನೆ ಮುಂದೆ ಆ ಕಡೆ ಒಂದು ಸ್ವಲ್ಪ ನಾವು ಮನೆ ಒಳಗಡೆ ಬರ್ತೀವಲ್ಲ ಆ ಕಡೆ ಬಲಕ್ಕೆ, ಅಲ್ಲೂ ಒಂದು ಸ್ವಲ್ಪ ಮಣ್ಣು ಚಲೋ ಐತಿ, ಅಲ್ಲಿ ಏನೂ ಹಚ್ಚಿಲ್ಲ, ಅಲ್ಲೂ ಒಂದು ಸ್ವಲ್ಪ ಹಚ್ಚನ. ಈ ಹೂವಿನ ಗಿಡ, ಆಮೇಲೆ ಮತ್ತು ನೋಡೋಣ ಇವು ಸಣ್ಣ ಸಣ್ಣ ಮೆಣಸಿನ್ಕಾಯಿ ಗಿಡ, ನಮ್ಗೆ ತರಕಾರಿ ಅವು ಇವು ಏನೇನು ಬೇಕು ನೋಡು, ಅವನೊಂದು ಸ್ವಲ್ಪ ಹಾಕೋಣ ತಡಿ. ಮನೆಗೆ ತರಕಾರಿ ತರದರ ತಪ್ತೈತಿ, ಇಲ್ಲ ಹಿತ್ತಲ್ದಾಗ ಬೆಳೆಸ್ಬಿಡ್ಬೋದಲ್ಲ, ಹೌದಿಲ್ಲ? ನೀ ಹೇಳೋದು ಬರೋಬ್ಬರಿನೇ ಐತಿ. ಈಗ ನಾಳೆ ಒಂದಿನ ಹೊಲ್ದಾಗ ಕೆಲಸ ಐತಲ್ಲ, ಅದನ್ನೆಲ್ಲ ಮುಗಿಸಿದ ಮೇಲೆ ಇದಕ್ಕೆ ಕೈ ಹಾಕಂತಗೋ. ಸರಿ, ನೀನು ಹೇಳೋದು ಬರೋಬ್ಬರಿನೇ ಐತಿ. ಏನು ಇಷ್ಟ ಆತ ನಮ್ಮ ಮನೆದು ಹೊರಗಡೆ ಸುತ್ತಮುತ್ತಲೇ ಎಲ್ಲ? ಹ್ಞೂ ಲಲಿತವ್ವ, ನನಗಂತೂ ಭಾಳ ಇಷ್ಟ ಆತ. ಮನೆ ಸಣ್ಣದೈತಿ, ಆದ್ರೆ ಸುತ್ತಮುತ್ತಲು ಜಾಗ ಭಾಳ ಬಿಟ್ಟಾರ ಇವರು. ಹಾಗಾಗಿ ಸುತ್ತಲೂ ಈತ ಒಂಥರ ಪಾರ್ಕ್ ಇದ್ದಂಗೆ ಐತಿ ನಮ್ಮ ಮನೆ ಹೊರಗಡೆ ಎಲ್ಲ. ಅತ್ತೆಯರಿಗೆ ಅದಕ್ಕೆ ಈ ಸುತ್ತಲೂ ಜಾಗ ದೊಡ್ಡದೈತಲ್ಲ, ಈ ಮನೆ ಬೆಳೆಸಿ ದೊಡ್ಡದು ಮನೆ ಕಟ್ಸ್ಬೇಕಂತ ಆಸೆ. ಅದಕ್ಕೆ ದುಡ್ಡು ಅಂತ ಬಡ್ದಾಡ್ತಿರ್ತಾರೆ ಅವರು. ಈಗ ಚಂದಿತ್ತು ಬಿಡ, ಮನೆ ಸಣ್ಣದಿದ್ರು ಎಲ್ರಿಗೂ ಏನು ಸಾಕಾಗತ್ತೆ. ಆಮೇಲೆ ಹೊರಗಡೆ ನೋಡು, ಆರಾಮ್ ಹಸಿರು ಗಾಳಿ ಎಷ್ಟು ಚಂದ ಬೀಸ್ತೈತಿ. ಬ್ಯಾಸ್ರ ಅನ್ಸಿದಾಗ ಹಿಂಗೆ ಹಿತ್ತಲ್ದಾಗ ಬಂದು ಕುತ್ಕೋಬೋದು, ಎಷ್ಟು ಚಲೋ ಅನಿಸ್ತೈತೆ, ಹೌದಿಲ್ಲ? ಅದೇ ಈ ಮನೇನ ಬೆಳೆಸಿ ದೊಡ್ಡ ಮನೆ ಕಟ್ಟಿದ್ರೂ, ಮನೆ ದೊಡ್ಡದಾದ್ರೇನು ಯಾರಿಗೆ ಅದ ಮನ್ಯಾಗ ಒಳಗೆ ಕುಂತು ಒಂಥರ ಬ್ಯಾಸ್ರ. ಅದ ಹಿಂಗೆ ಹೊರಗಡೆ ಜಾಗ ಇದ್ರೆ ಬ್ಯಾಸ್ರ ಆದಾಗ ಹೊರಗಡೆ ಗಾಳಿಗಾರ ಕುತ್ಕೋಬೋದು, ಹೌದಿಲ್ಲ? ಮತ್ತು ಮನೆ ದೊಡ್ಡದು ಮಾಡ್ಬೇಕಂದ್ರೆ ಈ ಗಿಡ ಪಡ ಎಲ್ಲ ಕಡಿಬೇಕು. ಅವಾಗ ಗಾಳಿನೂ ಕಮ್ಮಿ, ಬೆಳಕು ಕಮ್ಮಿ ಆಗಿಬಿಡ್ತೈತಿ. ನೀನು ಹೇಳೋದು ಬರೋಬ್ಬರಿನೇ ಐತಿ. ಆದರೆ ಆ ಮಾತು ಆ ವಿಚಾರ ಎಲ್ಲ ನಮ್ಮ ಅತ್ತೆಯರಿಗೆ ಇಷ್ಟ ಆಗಬೇಕಲ್ಲ. ಇರಲಿ ಬಿಡು, ಇವಾಗ ಸದ್ಯಕ್ಕೆ ನಮ್ಮ ತಲೆ ರೊಕ್ಕನೂ ಇಲ್ಲ, ಮನೆ ಕಟ್ಸೋಕೆ ನಮ್ಮ ಕೈಯಾಗ ಇವಾಗ ಆಗಂಗಿಲ್ಲ. ಅದ್ರ ಮಾತುಕತೆ ಎಲ್ಲ ಎದಕ್ಕೆ ಬೇಕು ನಮ್ಗೆ, ಹೌದಿಲ್ಲ? ಅದು ನಿಜಾನ. ಇವಾಗ ಅದ್ರ ಅವಶ್ಯಕತೆ ಎಲ್ಲ ಏನೈತಿ ಬಿಡು. ಸರಿ ಬಾ, ಎಲ್ಲ ನೋಡಿದೆಲ್ಲ, ಒಳಗಡೆ ಹೋಗೋಣ ಬಾ. ಒಂದು ಸ್ವಲ್ಪ ಚಾಕಿಡ್ಬೇಕು, ಸಂಜೆ ಆತಾಗಲ್ಲ, ಎಲ್ಲರೂ ಬರೋ ಹೊತ್ತಾತು. ಹೊಲ್ದಾಗಿಂದ ಚಾಕಿಟ್ಟು ಒಂದು ಸ್ವಲ್ಪ ಚುಮ್ಮರಿ ಏನಾರು ಹಚ್ಚಾನಂತ ನಡಿ. ಇನ್ನೊಂದು ಸ್ವಲ್ಪ ಕುತ್ಕೊನ ನೀರ, ಇನ್ನೂ ಹೊತ್ತಾಗಿಲ್ಲ. ಯವ್ವ ತಾಯಿ, ಆಗಲೇ ಹೊತ್ತಾತು, ಬಾ, ಬೇಕಾದ್ರೆ ನಾಳೆನೂ ಬಂದು ಕುತ್ಕೊನಂತೆ ಅಂತ. ನಾಳೆ ಹೊಲ್ದಾಗ ಹೋಗೋದೈತಲ್ಲ. ನಾಳೆ ಒಂದಿನ ಆಗಲಿಲ್ಲ ಅಂದ್ರೆ ಏನಾಯ್ತು, ನಾಡ್ದಾರ ಬರಂತೆ ಅಂತ. ಬಾ, ಮೊದಲು ಚಾ ಏನಾರ ಮಾಡೋಣ. ಮತ್ತಿಲ್ಲ ಅಂದ್ರೆ ಸಂಜೆಗೇನು ಮಾಡಲಿಲ್ಲ ಅಂದ್ರೆ ಅದಕ್ಕೊಂದಿಷ್ಟು ಒದ್ರಾಕ್ ಚಲೋ ಮಾಡಿಬಿಡ್ತಾರೆ ಅತ್ತೇಳಿ. ಬಾ. ಸರಿ ನಡಿ.